ಯಾವುದೇ ದೊಡ್ಡ ಸಾಧನೆಯಾಗಬೇಕಿದ್ದರೆ ಅದು ಹಳ್ಳಿಗಳಿಂದ ಮಾತ್ರ ಸಾಧ್ಯ, ಪಟ್ಟಣಗಳಿಂದಲ್ಲ. ಹೀಗಂತ ಗುಡುಗಿದ್ದು ಬೇರೆ ಯಾರೂ ಅಲ್ಲ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್. ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ನಡೆದ ಜಗದ್ಗುರು ಅನ್ನದಾನೀಶ್ವರ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗ್ರಾಮೀಣ ಪ್ರತಿಭೆಗಳ ಶಕ್ತಿಯನ್ನು ಕೊಂಡಾಡಿದ್ದಾರೆ. ಸಂಸ್ಥೆ ಸುಮಾರು 33 ಸಂಸ್ಥೆಗಳನ್ನು ಬಳಸಿ ಅನೇಕ ಬಡ ಜನರಿಗೆ ಸ್ಕೂಲಲ್ಲಿ ಮುಗಿಸಿದ್ರಿ, ಕಾಲೇಜಲ್ಲಿ ಮುಗಿಸಿದ್ರಿ. ಅವರ ಪೈಕಿ ಬಹುತೇಕರು ಕಾಲೇಜ್ಗೋಸ್ಕರ ಸಿಟಿ ಮುಖ ನೋಡಿದವರೇ ಹೊರತು ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಓದವರು. ನಾನು ಇದನ್ನು ಯಾವಾಗಲೂ ಹೋದಾಗ ಅಬ್ಸರ್ವ್ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಅತ್ಯಂತ ಬಲವಾದ ನಂಬಿಕೆ ಈ ದೇಶದ ತಾಕತ್ತು ಇನ್ನು ಸಿಟಿಗಳಲ್ಲಿ ಉಳಿದಿರೋದೇ ಹಳ್ಳಿಗಳಲ್ಲಿ, ಉಳಿದಿರೋದೇ ಪಟ್ಟಣಗಳಲ್ಲಿ. ಈ ದೇಶದ ತಾಕತ್ತು ಉಳಿದಿರೋದಲ್ಲೇ. ಕಾರ್ಯಕ್ರಮದಲ್ಲಿ ವೇದಿಕೆ ಅಲಂಕರಿಸಿ ಮಾತನಾಡಿದ ಅವರು, ನೈಜ ಸಾಧನೆ ಎನ್ನುವುದು ಮೆಟ್ರೋ ಸಿಟಿಗಳ ಗಾಜಿನ ಮನೆಗಳಲ್ಲಿ ಹುಟ್ಟುವುದಿಲ್ಲ. ಮಣ್ಣಿನ ವಾಸನೆ ಇರುವ ಹಳ್ಳಿಗಳಲ್ಲಿ ಸಾಧನೆಯ ಕಿಚ್ಚು ಇರುತ್ತದೆ. ಇಂದು ದೇಶದ ಉನ್ನತ ಸ್ಥಾನಗಳಲ್ಲಿರುವವರು ದೊಡ್ಡ ವಿಜ್ಞಾನಿಗಳು ಅಥವಾ ಆಡಳಿತಾಧಿಕಾರಿಗಳನ್ನು ಗಮನಿಸಿದರೆ ಅವರೆಲ್ಲರೂ ಹಳ್ಳಿಯ ಹಿನ್ನೆಲೆಯಿಂದ ಬಂದವರೇ ಆಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಏನಾದರೂ ಸಾಧನೆ ಅಂತ ಆಗಬೇಕಿದ್ರೆ ಇಂಥ ಊರುಗಳಿಂದ ಆಗಬಹುದೇ ಹೊರತು ಮಹಾನಗರಗಳಿಂದ ಆಗುವುದು ಬಹಳ ಅಂದ್ರೆ ಬಹಳ ಕಷ್ಟ. ನನ್ನ ಮಕ್ಕಳಿಗೆ ಈಗ 5.5 ವರ್ಷ. ನಾನು ಚಡಪಡಿಸ್ತೀನಿ, ಯಾವಾಗ ನಮ್ಮ ಹಳ್ಳಿಗೆ ಕರ್ಕೊಂಡ್ಬಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀನೋ ಅಂತ ಚಡಪಡಿಸ್ತೀನಿ. ಇಲ್ಲಿ ಈ ರೀತಿಯ ಶಾಲೆಗಳಲ್ಲಿ ಒಬ್ಬ ವ್ಯಕ್ತಿಯ ಒಂದು ಮಗುವಿನ ಅತ್ಯುತ್ತಮವಾದದ್ದನ್ನು ಹೊರಗೆ ತೆಗೆಯೋ ಕೆಪಾಸಿಟಿ ಇರುವಷ್ಟು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಇದೇನು ಈ ಚೇನ್ ರೀತಿಯಲ್ಲಿ ನಡೀತಾವಲ್ಲ ಅಂಥ ವಿದ್ಯಾಸಂಸ್ಥೆಗಳಲ್ಲಿ ಇಲ್ಲ. ನಾವು ಬಹಳ ಕಡೆ ಹೇಳ್ತೇನೆ, ಓದಲ್ಲಿ ಬಂದಲ್ಲಿ. ನಾನು ಇವತ್ತು ಜೀವನದಲ್ಲಿ ಉದ್ಧಾರ ಆಗಿದ್ದೀನಿ ಅಂತ ಯಾರಿಗಾದರೂ ಅನಿಸಿದ್ರೆ ಅದಕ್ಕೆ ಇರುವ ಏಕೈಕ ಕಾರಣ ನಾನು ಓದಿದ್ದು ಪ್ರೈಮರಿ ಸ್ಕೂಲ್. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಸೌಲಭ್ಯಗಳಿರಬಹುದು, ಆದರೆ ಅಲ್ಲಿ ಬದುಕಿನ ಸಂಘರ್ಷ ಕಡಿಮೆ. ಹಳ್ಳಿಯ ಮಕ್ಕಳು ಕಷ್ಟಪಟ್ಟು ಬೆಳೆಯುವುದರಿಂದ ಅವರಲ್ಲಿ ಸವಾಲುಗಳನ್ನು ಎದುರಿಸುವ ಶಕ್ತಿ ಹೆಚ್ಚಿರುತ್ತದೆ. ಪಟ್ಟಣದ ವ್ಯಾಮೋಹಕ್ಕೆ ಬಿದ್ದು ಹಳ್ಳಿಯ ಬೇರುಗಳನ್ನು ಮರೆಯಬಾರದು ಎಂದು ಅವರು ಕಿವಿಮಾತು ಹೇಳಿದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.